ಹಲೋ ಗೆಳೆಯರೆ, ತಮ್ಮೆಲ್ಲರಿಗೂ ಗುರುದೀಕ್ಷಾ AS ಪ್ರಸ್ತುತಪಡಿಸುವ ನ್ಯೂಸ್ ಸ್ಪಾಟ್ ಅನಾಲಿಸಿಸ್ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ನಾವು 27 ಆಗಸ್ಟ್ 2022 ಮುಖ್ಯವಾದ ದಿನಪತ್ರಿಕೆಗಳಲ್ಲಿ ಬಂದಂತಹ ಆರ್ಟಿಕಲ್ಸ್ಗಳ ವಿಶ್ಲೇಷಣೆಯನ್ನು ನೋಡಲಿದ್ದೇವೆ. ಇಂದಿನ ಮೊದಲನೇ ಆರ್ಟಿಕಲ್ ಮರ್ಡರ್ ಇನ್ ದ ಸೀವರ್. ಈ ಒಂದು ಆರ್ಟಿಕಲಲ್ಲಿ ಚರ್ಚೆ ಮಾಡ್ತಿರುವಂತಹ ವಿಷಯ ಬಹುಮುಖ್ಯವಾಗಿ ಇವತ್ತು ಸೀವೇಜ್ ಲೈನ್ಗಳನ್ನು, ಅದರಲ್ಲೂ ಬಹುಮುಖ್ಯವಾಗಿ ಈ ಚರಂಡಿಗಳನ್ನು ಕ್ಲೀನ್ ಮಾಡುವಂಥದ್ದಾಗಿರಬಹುದು ಅಥವಾ ಸೀವೇಜ್ ಲೈನ್ಗಳು ಮನೆ ಹತ್ರ ಏನಿರ್ತಾವಲ್ಲ, ಇದನ್ನು ಕ್ಲೀನ್ ಮಾಡೋದಕ್ಕೋಸ್ಕರ ನಾವು ಮನುಷ್ಯರನ್ನು ಉಪಯೋಗಿಸ್ತೀವಿ. 21ನೇ ಶತಮಾನದಲ್ಲಿ ಡಿಜಿಟಲ್ ಇಂಡಿಯಾ ಹಾಗೂ ತಂತ್ರಜ್ಞಾನ ಬಹುದೊಡ್ಡವಾಗಿ ಬೆಳೆದಿರುವಂತಹ ಸಂದರ್ಭದಲ್ಲಿ ಇವತ್ತು ಮನುಷ್ಯ ಮಾರ್ಸ್, ಮೂನ್ ಮತ್ತು ಬಾಹ್ಯಾಕಾಶದಲ್ಲಿ ಸ್ಪೇಸ್ ಸ್ಟೇಷನ್ ಕಟ್ಟುವಂತಹ ಪ್ರಯತ್ನಗಳನ್ನು ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಇವತ್ತು ನಾವು ಮನುಷ್ಯರನ್ನು ಸೀವೇಜ್ ಲೈನ್ಸನ್ನು ಕ್ಲೀನ್ ಮಾಡುವಂತಹ ಪ್ರಯತ್ನಗಳಿಗೆ ಅಥವಾ ಕೆಲಸಕ್ಕೆ ಉಪಯೋಗಿಸ್ತಾ ಇರುವಂತಹ ಸನ್ನಿವೇಶದಲ್ಲಿ 1993ರಿಂದ ಇವತ್ತಿನವರೆಗೆ ಸುಮಾರು 973 ಜನ ಸಾವನ್ನಪ್ಪಿರುವಂಥದ್ದು ಸೀವೇಜ್ ಲೈನನ್ನು ಕ್ಲೀನ್ ಮಾಡೋದಕ್ಕೋಸ್ಕರ. ಇಷ್ಟು ದೊಡ್ಡ ಮಟ್ಟದಲ್ಲಿ ಆಗ್ತಾ ಇರುವಂತಹ ಹತ್ಯೆ ಯಾಕೆಂದರೆ ಆ ಒಂದು ಕೆಲಸಗಳನ್ನು ಕೊಡ್ತಾ ಇರುವಂಥದ್ದು ನಾವೇ. ಕೊಟ್ಟಂತಹ ಸಂದರ್ಭದಲ್ಲಿ ಯಾವುದೋ ಒಂದು ಅವಶ್ಯಕವಿರುವಂತಹ ಟೂಲ್ಸ್ಗಳನ್ನು ಕೊಡದೇ ಇರುವಂತಹ ಸಂದರ್ಭದಲ್ಲಿ ಈ ಸಾವುಗಳಾಗ್ತಿದ್ದಾವೆ. ಸೊ ಅದು ಒಂದು ರೀತಿಯಾಗಿ ಸರ್ಕಾರ, ಸಮಾಜ ಮತ್ತು ಆ ಕೆಲಸಕ್ಕೋಸ್ಕರ ಉಪಯೋಗಿಸ್ತಾ ಇರುವಂತಹ ವ್ಯಕ್ತಿಗಳೇ ಆ ಒಂದು ಕೊಲೆಗೆ ಕಾರಣಕರ್ತರಾಗಿರ್ತಾರೆ ಅನ್ನುವಂತಹ ವಿಷಯವನ್ನು ಬಹುಮುಖ್ಯವಾಗಿ ನಾವಿಲ್ಲಿ ಚರ್ಚೆ ಮಾಡ್ತಿರುವಂಥದ್ದು. ಇಲ್ಲಿ ನಾವು ಚರ್ಚೆ ಮಾಡ್ತಿರುವಂತಹ ವಿಷಯ ಮ್ಯಾನ್ಯುವಲ್ ಸ್ಕ್ಯಾವೆಂಜಿಂಗಿಗೆ ಸಂಬಂಧಿಸಿದಂತೆ ದೇಶದಲ್ಲಿ ಇರುವಂತಹ ಸಮಸ್ಯೆ ಹಾಗೂ ಅದಕ್ಕೆ ಪರಿಹಾರ. ಆ ಒಂದು ನಿಟ್ಟಿನಲ್ಲಿ ಈ ಒಂದು ಆರ್ಟಿಕಲ್ ನಮಗೆ UPSC ಜನರಲ್ ಸ್ಟಡೀಸ್ ಪೇಪರ್ 2 ಸೋಷಲ್ ಜಸ್ಟಿಸಿಗೆ ಸಂಬಂಧಿಸಿದಂತೆ ಬಹುಮುಖ್ಯಕರವಾದಂತಹ ಆರ್ಟಿಕಲ್ ಆಗಿರುತ್ತದೆ ಅನ್ನುವಂಥದ್ದನ್ನು ನೆನಪಿಟ್ಕೋಬೇಕು. ಈಗಾಗಲೇ ನಾನು ಹೇಳಿದ ಹಾಗೆ 1993ರಿಂದ ಇಲ್ಲಿಯವರೆಗೂ ಸುಮಾರು 973 ಜನ ಸಾವನ್ನಪ್ಪಿರುವಂಥದ್ದು ಸೀವೇಜ್ ಕ್ಲೀನಿಂಗನ್ನು ಮಾಡೋದಕ್ಕೆ. ಈ ಒಂದು ವಿಷಯಕ್ಕೆ ಸಂಬಂಧಿಸಿದಂತೆ ದೇಶದ ವಿವಿಧ ಕ್ಷೇತ್ರಗಳಲ್ಲಿ ಚರ್ಚೆ ಆಗ್ತಿತ್ತು. ಮ್ಯಾನ್ಯುವಲ್ ಸ್ಕ್ಯಾವೆಂಜಿಂಗ್ ಕೆಲಸಕ್ಕೆ ಅಳವಡಿಸ್ಕೊಳ್ಳುವಂಥದ್ದು ಬಹುಮುಖ್ಯವಾಗಿ ಮನುಷ್ಯನ ಡಿಗ್ನಿಟಿಗೆ ವಿರುದ್ಧವಾಗಿರುವಂತಹ ಕೆಲಸವಾಗಿರುತ್ತದೆ. ಹಾಗೆ ತಮಿಳುನಾಡು ಸರ್ಕಾರ ಇತ್ತೀಚೆಗೆ ಒಂದು ಹೊಸ ಕಾನೂನು ಮತ್ತು ರೂಲ್ಸನ್ನು ತಂದಿದೆ, ಪ್ರೊಹಿಬಿಷನ್ ಆಫ್ ಎಂಪ್ಲಾಯ್ಮೆಂಟ್ ಆಸ್ ಮ್ಯಾನ್ಯುವಲ್ ಸ್ಕ್ಯಾವೆಂಜರ್ಸ್ ಆ್ಯಂಡ್ ದೇರ್ ರಿಹಬಿಲಿಟೇಷನ್ ಆ್ಯಕ್ಟ್ 2013ಕ್ಕೆ ಸಂಬಂಧಿಸಿದಂತೆ. ಆ ಒಂದು ನಿಟ್ಟಿನಲ್ಲಿ ಇವತ್ತು ನಾವು ಈ ಒಂದು ಆರ್ಟಿಕಲನ್ನು ನೋಡ್ತಾ ಇರುವಂಥದ್ದು. ಈ ಮ್ಯಾನ್ಯುವಲ್ ಸ್ಕ್ಯಾವೆಂಜಿಂಗ್ ಆ್ಯಕ್ಟ್ನ ಅಡಿಯಲ್ಲಿ ಬಹುಮುಖ್ಯವಾಗಿ ಮನುಷ್ಯರನ್ನು ಸೀವೇಜ್ ಕ್ಲೀನ್ ಮಾಡೋದಕ್ಕೆ ಉಪಯೋಗಿಸುವಂಥದ್ದು ಅಥವಾ ಅವರನ್ನು ಅಳವಡಿಸಿಕೊಳ್ಳುವಂಥದ್ದು ಪೂರ್ಣವಾಗಿ ಬ್ಯಾನ್ ಆಗಿರುತ್ತದೆ. ಆದರೆ ಒಂದು ವೇಳೆ ಮಷೀನ್ ಕೆಲಸ ಮಾಡದೇ ಇದ್ದಂತಹ ಸಂದರ್ಭದಲ್ಲಿ ಮನುಷ್ಯರು ಕೆಲಸ ಮಾಡಲೇಬೇಕಾದಂತಹ ಅವಶ್ಯಕತೆ ಇರುವಂತಹ ಕಾರಣಕ್ಕೆ ಆವಾಗ ಮಾತ್ರ ಒಂದಿಷ್ಟು ರೂಲ್ಸ್ಗಳನ್ನು ಫಾಲೋ ಮಾಡಿ ಅವರನ್ನು ಉಪಯೋಗಿಸುವಂತಹ ಪ್ರಾವಧಾನಗಳು ಇದ್ದಾವೆ. ಉದಾಹರಣೆಗೆ ಏರ್ಲೈನ್ ಬ್ರೀತಿಂಗ್ ಅಪ್ಯಾರಟಸ್, ಏರ್ಲೈನ್ ರೆಸ್ಪಿರೇಟರ್, ಏರ್ ಪ್ಯೂರಿಫೈಯರ್, ಗ್ಯಾಸ್ ಮಾಸ್ಕು, ಹೀಗೆ ವಿವಿಧ ಟೂಲ್ಸ್ಗಳನ್ನು ಆ ವ್ಯಕ್ತಿಗಳಿಗೆ ಒದಗಿಸುವಂತಹ ಅವಶ್ಯಕತೆ ಇದೆ. ಬಟ್ ದೇಶದಲ್ಲಿ ನಡೀತಾ ಇರುವಂತಹ ಎಷ್ಟೋ ಕೃತ್ಯಗಳು ಯಾವುದೇ ರೀತಿಯ ಒಂದು ಟೂಲ್ಸ್ಗಳನ್ನು ಒದಗಿಸೋದು ಇಲ್ಲವೇ ಇಲ್ಲ. ಆ್ಯಂಡ್ ಆ ವಿಷಯಕ್ಕೆ ಸಂಬಂಧಿಸಿದಂತೆ ನಾವು ತಲೆ ಕೆಡಿಸ್ಕೊಳ್ಳಲ್ಲ. ಯಾಕಂದರೆ ನಮ್ಮನೆ ಸ್ವಚ್ಛವಾಗಿದೆ, ನಮ್ಮ ಉಪಯೋಗಿಸುವಂತಹ ಟಾಯ್ಲೆಟ್ ಕ್ಲೀನಾಗಿದೆಯಾ ಎನ್ನುವಂತಹದ್ದಷ್ಟೇ ನಮಗೆ ಆಲೋಚನೆ ಇರುತ್ತೆ ಹೊರತು ಆ ಕೆಲಸ ಮಾಡ್ತಾ ಇರುವಂತಹ ವ್ಯಕ್ತಿಗಳ ಬಗ್ಗೆ ನಮ್ಮಲ್ಲಿ ಯಾರಿಗೂ ಸಹ ಒಂದು ಅನಿಸಿಕೆ ಆಗಿರಬಹುದು ಅಥವಾ ಒಂದು ಕರುಣೆ ಆಗಿರಬಹುದು ಇಲ್ಲವಾದಂತಹ ಕಾರಣಕ್ಕೆ ಇವತ್ತಿಗೂ ಸಹ ಬಹಳಷ್ಟು ಸರ್ಕಾರಿ ಡಿಪಾರ್ಟ್ಮೆಂಟ್ಗಳು ಈ ರೀತಿಯ ಕೃತ್ಯಗಳನ್ನು ಮಾಡ್ತಿರುವಂಥದ್ದು. ತಮ್ಮ ಸುತ್ತಮುತ್ತ ಎಲ್ಲಾದರೂ ಈ ರೀತಿಯ ಕೃತ್ಯಗಳು ನಡೆದಂತಹ ಸಂದರ್ಭದಲ್ಲಿ ತಾವು ವಿಡಿಯೋ ಮಾಡಿಬಿಟ್ಟು ಗುರುದೀಕ್ಷಾ ನಂಬರಿಗೆ ಕಳಿಸಿ ಆ ಒಂದು ವಿಷಯಕ್ಕೆ ಸಂಬಂಧಿಸಿದಂತೆ ನಾವು ನಿರ್ದಿಷ್ಟವಾದಂತಹ ಡಿಪಾರ್ಟ್ಮೆಂಟಿಗೆ ಆ ಒಂದು ಮಾಹಿತಿಯನ್ನು ತಿಳಿಸ್ಕೊಡುವಂತಹ ಪ್ರಯತ್ನವನ್ನು ಮಾಡ್ತೀವಿ. ಯಾಕಂದರೆ ದೇಶದಲ್ಲಿ ಈ ಒಂದು ಕೃತ್ಯ ತಡೆಯುವ ಅವಶ್ಯಕತೆ ಇದೆ. ಆ ವಿಷಯಕ್ಕೆ ಸಂಬಂಧಿಸಿದಂತೆ ಎಲ್ಲರೂ ಜವಾಬ್ದಾರಿಕೃತರಾಗಿ ಕೆಲಸ ಮಾಡುವಂಥದ್ದು ಸಹ ಅವಶ್ಯಕತೆ ಇದೆ ಅನ್ನುವಂತಹ ಮಾಹಿತಿಯನ್ನು ಬಹುಮುಖ್ಯವಾಗಿ ಇಲ್ಲಿ ಹೇಳಲು ಪ್ರಯತ್ನಿಸ್ತಿರುವಂಥದ್ದು. ಮುಂದಿನ ಆರ್ಟಿಕಲ್ ಇಂಡಿಯಾ ಅಪ್ಡೇಟ್ಸ್ ಇಟ್ಸ್ ನ್ಯಾಷನಲಿ ಡಿಟರ್ಮೈನ್ಡ್ ಕಾಂಟ್ರಿಬ್ಯೂಷನ್ ಟು ಟ್ಯಾಕಲ್ ಕ್ಲೈಮೇಟ್ ಕ್ರೈಸಿಸ್. ಈ ಆರ್ಟಿಕಲಲ್ಲಿ ನಾವು ಚರ್ಚೆ ಮಾಡ್ತಿರುವಂತಹ ವಿಷಯ ಬಹುಮುಖ್ಯವಾಗಿ ವಾತಾವರಣಕ್ಕೆ ಸಂಬಂಧಿಸಿದಂತಹ ಚರ್ಚೆ ಆಗಿರುವಂತಹ ನಿಟ್ಟಿನಲ್ಲಿ ನಮಗೆ UPSC ಜನರಲ್ ಸ್ಟಡೀಸ್ ಪೇಪರ್ 3 ಎನ್ವೈರ್ಮೆಂಟಿಗೆ ಸಂಬಂಧಿಸಿದಂತೆ ಬಹುಮುಖ್ಯವಾದಂತಹ ಮಾಹಿತಿ ನಮಗಿಲ್ಲಿ ಅರ್ಥ ಮಾಡಿಕೊಳ್ಳಲು ಸಿಗುವಂಥದ್ದು. ಮೊದಲನೇ ಹಂತದಲ್ಲಿ ನಮಗೆಲ್ಲ ಗೊತ್ತಿರೋ ಹಾಗಿದ್ದರೆ ಪ್ಯಾರಿಸ್ ಕ್ಲೈಮೇಟ್ ಅಗ್ರಿಮೆಂಟ್ ಅನ್ನುವಂಥದ್ದು 2015ರಲ್ಲಿ ಸೈನ್ ಮಾಡಲಾಗಿತ್ತು. ಈ ಒಂದು ಅಗ್ರಿಮೆಂಟನ್ನು ಸೈನ್ ಮಾಡಿದಂತಹ ಸಂದರ್ಭದಲ್ಲಿ ಪ್ರಪಂಚದ ತಾಪಮಾನವನ್ನು 2 ಡಿಗ್ರಿ ಸೆಲ್ಸಿಯಸ್ ಅಥವಾ ಸಾಧ್ಯವಾದರೆ 1.5 ಡಿಗ್ರಿ ಸೆಲ್ಸಿಯಸ್
ಇಂಡಸ್ಟ್ರಿಯಲ್ ಲೆವೆಲ್ ಅಥವಾ ಪ್ರೀ ಇಂಡಸ್ಟ್ರಿಯಲ್ ಸಂದರ್ಭದಲ್ಲಿ ಇದ್ದಂತಹ ತಾಪಮಾನವೇನಿತ್ತು ಅದಕ್ಕೆ ಅನುಗುಣವಾಗಿ ಆ ಒಂದು ಇಂಕ್ರಿಮೆಂಟಿಗೆ ತಡೆ ಹಿಡಿಯುವಂತಹ ಪ್ರಯತ್ನಗಳು ಮಾಡಬೇಕು ಅನ್ನುವಂಥದ್ದು. ಒಂದು ವೇಳೆ ಪ್ರೀ ಇಂಡಸ್ಟ್ರಿಯಲ್ ಲೆವೆಲ್ಕಿಂತ ಮುಂಚೆ ಇದ್ದಂತಹ ಭೂಮಿಯ ತಾಪಮಾನಕ್ಕಿಂತ 1.5 ಅಥವಾ 2 ಡಿಗ್ರಿ ಸೆಲ್ಸಿಯಸ್ಗಿಂತ ಹೆಚ್ಚಿನ ತಾಪಮಾನ ಇವತ್ತು ನಾವು ಕಂಡಲ್ಲಿ ದೇಶದ ಹಾಗೂ ಭೂಮಿಯ ಮೇಲಿನ ಬಹುದೊಡ್ಡವಾದಂತಹ ವಸ್ತು ಹಾಗೂ ನ್ಯಾಚುರಲ್ ಡಿಸಾಸ್ಟರ್ಗಳು ಆಗುವಂತಹ ಸಾಧ್ಯತೆಗಳು ಹೆಚ್ಚಾಗ್ತವೆ ಅನ್ನುವಂಥದ್ದು. ಆ ವಿಷಯಕ್ಕೆ ಸಂಬಂಧಿಸಿದಂತೆ ಭಾರತ ನ್ಯಾಷನಲಿ ಡಿಟರ್ಮೈನ್ಡ್ ಕಾಂಟ್ರಿಬ್ಯೂಷನ್, ಪ್ರಪಂಚದಲ್ಲಿ ಎಲ್ಲ ರಾಷ್ಟ್ರಗಳು ಯಾರೆಲ್ಲ UN ಮೆಂಬರ್ಸ್ಗಳಿದ್ದಾರೋ ಅವರೆಲ್ಲರೂ ತಮ್ಮದೇ ಆದಂತಹ ಒಂದಿಷ್ಟು ಕಮಿಟ್ಮೆಂಟ್ಗಳನ್ನು ಕೊಡ್ತಿದ್ದಾರೆ. ಅದನ್ನೇ ನಾವು ನ್ಯಾಷನಲಿ ಡಿಟರ್ಮೈನ್ಡ್ ಕಾಂಟ್ರಿಬ್ಯೂಷನ್ ಅಂತ ಹೇಳ್ತೀವಿ. ಈ ನ್ಯಾಷನಲಿ ಡಿಟರ್ಮೈನ್ಡ್ ಕಾಂಟ್ರಿಬ್ಯೂಷನ್ ಭಾರತ ಕೊಟ್ಟಿರುವಂಥದ್ರಲ್ಲಿ 2 ಅಪ್ಡೇಟ್ಸ್ಗಳನ್ನು ಕೊಡ್ತಾ ಇರುವಂಥದ್ದು. ಮೊದಲನೇದು 2005ರಲ್ಲಿ ಇದ್ದಂತಹ ಎಮಿಷನ್ ಇಂಟೆನ್ಸಿಟಿ ಏನಿದೆ ನಮ್ಮ GDPಗೆ ಅನುಗುಣವಾಗಿ ಅದನ್ನು 45% ಕಡಿತ ಮಾಡಲಾಗುವುದು 2030ರಷ್ಟೊತ್ತಿಗೆ ಅನ್ನುವಂಥದ್ದನ್ನು ಹೇಳ್ತಾ ಇರುವಂಥದ್ದು. ಸೊ ನಮ್ಮ ಆರ್ಥಿಕ ಚಟುವಟಿಕೆಗಳಿಂದಾಗಿ ಹೊರಬರ್ತಾ ಇರುವಂತಹ ಎಮಿಷನ್ಸ್ ಅಥವಾ ವಾಯು ಪ್ರದೂಷಣವೇನಿದೆ ಅವುಗಳನ್ನು 2005ರ ಒಂದು ಬೇಸನ್ನಾಗಿಟ್ಕೊಂಡು 2030ರಷ್ಟೊತ್ತಿಗೆ 45% ಕಡಿತ ಮಾಡಲಾಗುವುದು ಅನ್ನುವಂಥದ್ದು ಮೊದಲನೆಯ ಅಪ್ಡೇಟ್. ಎರಡನೇ ಹಂತದಲ್ಲಿ ಭಾರತ ನಾನ್ ಫೋಸಿಲ್ ಫ್ಯೂಯಲ್ ಬೇಸ್ಡ್ ಪವರ್ ಸೋರ್ಸಸನ್ನು 50% ಸಾಧಿಸಲಿದೆ. ಅಂದರೆ ನಾವಿವತ್ತು ಕಲ್ಲಿದ್ದಲು ಅಥವಾ ಬೇರೆ ನಾನ್ ರಿನ್ಯೂವಬಲ್ ಎನರ್ಜಿಗಳನ್ನು ಬಳಸಿ ಏನು ವಿದ್ಯುತ್ತನ್ನು ಪಡ್ಕೊಳ್ತಾ ಇದ್ದೀವೋ ಅವುಗಳನ್ನು ಹಿಂದಿಕ್ಕಿ ಮುಂದಿನ ದಿನಗಳಲ್ಲಿ ಭಾರತಕ್ಕೆ ಅವಶ್ಯಕವಿರುವಂತಹ ಒಟ್ಟು ವಿದ್ಯುತ್ತಿನಲ್ಲಿ 50% 2030ರಷ್ಟೊತ್ತಿಗೆ ನಾನ್ ಫೋಸಿಲ್ ಫ್ಯೂಯಲ್ ಆಧಾರಿತವಾದಂತಹ ವಿದ್ಯುತ್ ಜನರೇಷನನ್ನು ಮಾಡಲಿದ್ದೇವೆ ಅನ್ನುವಂಥದ್ದು. ಸೊ ಆ ಒಂದು ನಿಟ್ಟಿನಲ್ಲಿ ಸರ್ಕಾರ ಕೊಡ್ತಾ ಇರುವಂತಹ ಈ ಒಂದು ಅಪ್ಡೇಟ್ ಒಟ್ಟಾರೆ 2070ರಷ್ಟೊತ್ತಿಗೆ ಭಾರತ ನೆಟ್ ಝೀರೋ ಅನ್ನು ಸಾಧಿಸಲಿರುವಂತಹ ಟಾರ್ಗೆಟ್ಗೆ ಅನುಗುಣವಾಗಿ ಈ ಒಂದು ಕ್ರಮವನ್ನು ಕೈಗೊಂಡಿಲಾಗಿದೆ ಅನ್ನುವಂತಹ ಮಾತನ್ನು ಇಲ್ಲಿ ಬಹುಮುಖ್ಯವಾಗಿ ಅರ್ಥೈಸಿಕೊಳ್ಳಬೇಕಾಗಿರುವಂಥದ್ದು. ಮುಂದಿನ ಆರ್ಟಿಕಲ್, ಎ ಡ್ರಕೋನಿಯನ್ ಲಾ ದಟ್ ನೀಡ್ಸ್ ಟು ಬಿ ಡಿಸಪಿಯರ್. ಈ ಆರ್ಟಿಕಲಲ್ಲಿ ಚರ್ಚೆ ಮಾಡ್ತಿರುವಂತಹ ವಿಷಯ, ದೇಶದ ಒಂದಿಷ್ಟು ಭಾಗದಲ್ಲಿ ಒಂದು ಬಹಳ ಡೇಂಜರ್ ಆಗಿರುವಂತಹ ಕಾನೂನು ಇವತ್ತಿಗೂ ಜಾರಿಯಲ್ಲಿರುವಂತಹ ಸಂದರ್ಭದಲ್ಲಿ ಅದನ್ನು ತೆಗೆದುಹಾಕುವಂತಹ ಪ್ರಯತ್ನಗಳು ನಡೆಸುವ ಅವಶ್ಯಕತೆ ಇದೆ ಅನ್ನುವಂತಹ ವಿಷಯಕ್ಕೆ ಸಂಬಂಧಿಸಿದಂತಹ ಚರ್ಚೆ ಇಲ್ಲಿ ನಾವು ಮಾತಾಡ್ತಿರುವಂಥದ್ದು. ಈ ಒಂದು ಆರ್ಟಿಕಲ್ ಬಹುಮುಖ್ಯವಾಗಿ ನಾವು ಚರ್ಚೆ ಮಾಡ್ತಿರುವಂಥದ್ದು ಆರ್ಮ್ಡ್ ಫೋರ್ಸಸ್ ಸ್ಪೆಷಲ್ ಪವರ್ಸ್ ಆ್ಯಕ್ಟ್ 1958ಕ್ಕೆ ಸಂಬಂಧಿಸಿದಂತಹ ಚರ್ಚೆ ಆಗಿರುವಂತಹ ನಿಟ್ಟಿನಲ್ಲಿ ಇದು ನಮಗೆ ಬಹುಮುಖ್ಯವಾಗಿ ಸರ್ಕಾರದ ಕಾನೂನುಗಳಿಗೆ ಸಂಬಂಧಿಸಿದಂತಹ ಚರ್ಚೆ ಆಗಿರುತ್ತದೆ. ಆ ಒಂದು ನಿಟ್ಟಿನಲ್ಲಿ ಇದು ನಮಗೆ UPSC ಜನರಲ್ ಸ್ಟಡೀಸ್ ಪೇಪರ್ 2 ಪಾಲಿಟಿ ಹಾಗೂ ಸರ್ಕಾರದ ಪಾಲಿಸಿಗೆ ಸಂಬಂಧಿಸಿದಂತೆ ಒಂದು ಕಡೆ ಮಾತಾಡಿದರೆ, ಇನ್ನೊಂದು ಕಡೆ ಇಂಟರ್ನಲ್ ಸೆಕ್ಯೂರಿಟಿಗೂ ಸಹ ಸಂಬಂಧಿಸಿದಂತೆ ಬಹುಮುಖ್ಯಕರವಾದಂತಹ ಚರ್ಚೆ ಇದಾಗಿರುತ್ತದೆ. ಈ ಒಂದು ಕಾನೂನಿಗೆ ಸಂಬಂಧಿಸಿದಂತೆ ಯಾವಾಗಲೂ ಇಷ್ಟೊಂದು ಚರ್ಚೆ ಆಗುತ್ತೆ ಅನ್ನುವಂತಹ ವಿಷಯಕ್ಕೆ ಸಂಬಂಧಿಸಿದಂತೆ ಮಾತಾಡಿದಾಗ 2012ರಲ್ಲಿ ಒಂದಿಷ್ಟು ಮಣಿಪುರ್ ಆಧಾರಿತವಾದಂತಹ ಕುಟುಂಬಗಳು ಸರ್ವೋಚ್ಚ ನ್ಯಾಯಾಲಯಕ್ಕೆ 1528 ಕೇಸಸ್ಗಳನ್ನು ನಮೂದಿಸಿದರು. ಇಷ್ಟು 1528 ಫೇಕ್ ಎನ್ಕೌಂಟರ್ಗಳು ಆಗಿದ್ದಾವೆ ಅನ್ನುವಂಥದ್ದಕ್ಕೆ ಸಂಬಂಧಿಸಿದಂತೆ ಆ ವಿಷಯಕ್ಕೆ ಸಂಬಂಧಿಸಿದಂತೆ ಸರ್ವೋಚ್ಚ ನ್ಯಾಯಾಲಯವು ಇನ್ವೆಸ್ಟಿಗೇಷನ್ ಕಮಿಟಿಯನ್ನು ರಚನೆ ಮಾಡಿತ್ತು. ಮೊದಲ 6 ಕೇಸಸ್ಗಳನ್ನು ಇನ್ವೆಸ್ಟಿಗೇಟ್ ಮಾಡಿದಾಗಲೇ ಗೊತ್ತಾಗಿತ್ತು ಅವೆಲ್ಲ ಫೇಕ್ ಎನ್ಕೌಂಟರ್ಗಳು ಅನ್ನುವಂಥದ್ದು. ಆ ವಿಷಯಕ್ಕೆ ಸಂಬಂಧಿಸಿದಂತೆ ಸರ್ವೋಚ್ಚ ನ್ಯಾಯಾಲಯವು ಸಹ ಹೇಳಿತ್ತು ಅಫ್ಸ್ಪಾ ಬಹುದೊಡ್ಡವಾದಂತಹ ಮಿಸ್ಯೂಸ್ ಆಗ್ತಾ ಇರುವಂತಹ ಒಂದು ಕಾನೂನು ದೇಶದಲ್ಲಿ ಆಗಿರುವಂಥದ್ದು ಆ್ಯಂಡ್ ಅದನ್ನು ತೆಗೆದುಹಾಕುವ ಅವಶ್ಯಕತೆ ಇದೆ ಅನ್ನುವಂಥದ್ದು. ಈಗ ಒಂದು ಕಾನೂನನ್ನು ತೆಗೆದುಹಾಕುವಂತಹ ವಿಷಯಕ್ಕೆ ಸಂಬಂಧಿಸಿದಂತೆ ಇಡೀ ನಾರ್ತ್ ಈಸ್ಟ್ನಲ್ಲಿ ಆಗುವಂತಹ ಘರ್ಷಣೆ ಹಾಗೂ ಸಂಘರ್ಷದ ಬಗ್ಗೆ ನಾವು ವಿವಿಧ ಕ್ಷೇತ್ರಗಳಲ್ಲಿ ನ್ಯೂಸ್ ಪೇಪರ್, ಇನ್ಸ್ಟಾಗ್ರಾಮ್, ಫೇಸ್ಬುಕ್ ನಾವು ಬಳಸುವಂತಹ ಎಲ್ಲ ಸವಲತ್ತುಗಳಲ್ಲಿ ನಾವು ಅದರ ಬಗ್ಗೆ ತಿಳ್ಕೊತಾನೆ ಇದ್ದೀವಿ. ಇವತ್ತಿಗೂ ನಾರ್ತ್ ಈಸ್ಟಿಗೆ ಹೋಗ್ಬೇಕಂದ್ರೆ ಎಲ್ಲರೂ ಭಯಪಡ್ತೀವಿ. ಜನನೇ ಅದನ್ನು ಬೇಡ ಅಂತ ಅನ್ನುವಂತಹ ಸಂದರ್ಭದಲ್ಲಿ ನಮ್ಮ ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆ ಅನ್ನುವಂಥದ್ದು ಬಹುಮುಖ್ಯವಾಗಿ ಫಾರ್ ದ ಪೀಪಲ್, ಬೈ ದ ಪೀಪಲ್ ಆ್ಯಂಡ್ ಆಫ್ ದ ಪೀಪಲ್ ಅಂತ ಹೇಳ್ತೀವಿ. ಸೊ ಆ ಪೀಪಲ್ಲೇ ಅದನ್ನು ಬಯಸ್ತಾ ಇದ್ದಂತಹ ಸಂದರ್ಭದಲ್ಲೂ ಯಾಕೆ ಅದನ್ನು ನಾವು ತೆಗೆದುಹಾಕ್ತಾ ಇಲ್ಲ ಅನ್ನುವಂತಹ ಪ್ರಶ್ನೆ ದೊಡ್ಡದಾಗಿ ಇಲ್ಲಿ ಎದುರು ನಿಲ್ಲುವಂಥದ್ದು. ಆ ವಿಷಯಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ನಾನು ಹೇಳಿದ ಹಾಗೆ ಈ ಒಂದು ಆರ್ಮ್ಡ್ ಫೋರ್ಸಸ್ ಸ್ಪೆಷಲ್ ಪ್ರಾವಿಷನ್ಸ್ ಆ್ಯಕ್ಟನ್ನು 1958ರಲ್ಲಿ ಜಾರಿಗೆ ತರಲಾಗಿತ್ತು. ಹಾಗಾದರೆ ಇತಿಹಾಸವನ್ನು ನೋಡಿದಂತಹ ಸಂದರ್ಭದಲ್ಲಿ
ಈ ಒಂದು ಕಾನೂನನ್ನು ಮೊದಲನೇ ಬಾರಿಗೆ ಆರ್ಮ್ಡ್ ಫೋರ್ಸಸ್ ಸ್ಪೆಷಲ್ ಪವರ್ಸ್ ಆರ್ಡಿನೆನ್ಸ್ ಅನ್ನುವಂತಹ ಕಾನೂನಿನೊಂದಿಗೆ 1942ರಲ್ಲಿ ತರಲಾಗಿತ್ತು. ಅಂದರೆ 42ರಲ್ಲಿ ಇನ್ನೂ ನಮಗೆ ಸ್ವತಂತ್ರ ಸಿಕ್ಕಿದ್ದಿಲ್ಲ. ಸೊ ಬ್ರಿಟಿಷ್ ಸರ್ಕಾರವೇ ಈ ಕಾನೂನನ್ನು ತಂದಂತಹ ಸಂದರ್ಭದಲ್ಲಿ ಇದ್ದಂತಹ ಉದ್ದೇಶ ಬಹುಮುಖ್ಯವಾಗಿ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ನಲ್ಲಿ ಪಾಲ್ಗೊಂಡಂತಹ ಅಸ್ಸಾಂ ಮತ್ತು ಬೆಂಗಾಲ್ ಭಾಗದ ಜನರನ್ನು ಇದರ ಕಾನೂನಿನ ಅಡಿಯಲ್ಲಿ ತುಳಿದು ಹಾಕುವಂಥದ್ದು ಮೂಲ ಉದ್ದೇಶವಾಗಿತ್ತು. ಸೊ ಆ ಒಂದು ಕಾನೂನನ್ನು ನಾವು ಮತ್ತೆ ಉಪಯೋಗಿಸ್ಕೊಂಡು 58ರಲ್ಲಿ ಹೊಸದಾಗಿ ಭಾರತದ ಸ್ವತಂತ್ರ ಒಂದು ರಾಷ್ಟ್ರಕ್ಕೆ ತಂದಂತಹ ಮೂಲ ಕಾರಣ 1950ರ ದಶಕದಲ್ಲಿ ನಾವು ಕಂಡಂತಹ ನಾಗಾಲ್ಯಾಂಡ್ ಭಾಗದಲ್ಲಿ ಆಗ್ತಾ ಇದ್ದಂತಹ ವೈಲೆನ್ಸ್ ಇನ್ಸರ್ಜೆನ್ಸ್ಗಳು ಮಾಡ್ತಾ ಇದ್ದಂಥದ್ದು. ಬಹುಮುಖ್ಯವಾಗಿ ಈ ಒಂದು ಇನ್ಸರ್ಜೆನ್ಸ್ಗಳು ಆರ್ಮಿಯಲ್ಲಿರುವಂಥವರನ್ನು, ಸೆಂಟ್ರಲ್ ಮತ್ತು ಸ್ಟೇಟ್ ಪ್ಯಾರಾಮಿಲಿಟರಿ ಪರ್ಸನಲ್ಸ್ಗಳನ್ನು ಕೊಂದು ಹಾಕುವಂಥದ್ದು ಕೃತ್ಯಗಳು ಬಹಳ ದೊಡ್ಡ ಮಟ್ಟದಲ್ಲಿ ನಡೀತಾ ಇದ್ವು. ಹೀಗೆ ನಡೀತಾ ಇದ್ದಂತಹ ಕೃತ್ಯಕ್ಕೆ ಅನುಗುಣವಾಗಿ 1975ರಷ್ಟೊತ್ತಿಗೆ ನಾವು ಶಿಲಾಂಗ್ ಪೀಸ್ ಅಕಾರ್ಡನ್ನು ನಾಗಾ ಇನ್ಸರ್ಜೆಂಟ್ಸ್ ಮತ್ತು ಭಾರತದ ಸರ್ಕಾರದ ನಡುವೆ ಸೈನ್ ಮಾಡೋದರಲ್ಲಿ ಸಫಲರಾದ್ವಿ. ಆದರೆ ಆ ಒಂದು ಸಂದರ್ಭದಲ್ಲಿ ನಡೀತಾ ಇದ್ದಂತಹ ಈ ಒಂದು ಪೀಸ್ ಅಗ್ರಿಮೆಂಟ್ 1980ರಷ್ಟೊತ್ತಿಗೆ ಮುರಿದು ಹೋಗೋಕ್ಕೆ ಕಾರಣವಾಯಿತು. ಯಾಕೆಂದರೆ ಆ ನಾಗಾ ಇನ್ಸರ್ಜೆಂಟ್ಸ್ನಲ್ಲಿ ಇದ್ದಂತಹ ಇಸಾಕ್ ಮತ್ತು ಮೂಹಿಯಾ ಅನ್ನುವಂತಹ ಇಬ್ಬರು ಲೀಡರ್ಸ್ಗಳು ಆ ಒಂದು ಇನ್ಸರ್ಜೆಂಟ್ಸ್ ಗ್ರೂಪಿಂದ ಹೊರಬಂದು ತನ್ನದೇ ಆದಂತಹ ಒಂದು ಹೊಸ ಸಂಸ್ಥೆಯನ್ನು ಕಟ್ಟಿದರು. ಸೊ ಆ ಒಂದು ಸಂದರ್ಭದಲ್ಲಿ NSCN ಇದ್ದಂತಹ ಅಂದರೆ ನ್ಯಾಷನಲಿಸ್ಟ್ ಸೋಷಲಿಸ್ಟ್ ಕೌನ್ಸಿಲ್ ಆಫ್ ನಾಗಾಲ್ಯಾಂಡ್ ಇದ್ದಂಥದ್ದು ನ್ಯಾಷನಲಿಸ್ಟ್ ಸೋಷಲಿಸ್ಟ್ ಕೌನ್ಸಿಲ್ ಆಫ್ ಇಸಾಕ್ ಮೂಯ್ಯಾ ಅನ್ನುವಂತಹ ಒಂದು ಹೊಸ ಸಂಸ್ಥೆ ರಚನೆ ಆಗಲು ಕಾರಣವಾಯಿತು. ಸೊ ಆ ಒಂದು ಸಂದರ್ಭದಲ್ಲಿ ಇಲ್ಲಿ ನಾವು ಅರ್ಥ ಮಾಡಿಕೊಳ್ಳಬೇಕಾಗಿರುವಂಥದ್ದು 1980ರ ಸಮಯದಲ್ಲಿ ಆದಂತಹ ಆ ಒಂದು ನ್ಯಾಷನಲಿಸ್ಟ್ ಸೋಷಲಿಸ್ಟ್ ಕೌನ್ಸಿಲ್ ಆಫ್ ಇಸಾಕ್ ಮೂಯ್ಯಾ ಬಹಳ ವೈಲೆಂಟ್ ಆಗಿ ತನ್ನ ಕೆಲಸಗಳನ್ನು ಮುಂಸಾಗಿಸಲು ಮುಂದಾಯಿತು. ಈ ಎರಡು ಇಸಾಕ್ ಮತ್ತು ಮೂಯ್ಯಾ ನಾಗಾಲ್ಯಾಂಡ್ ಮತ್ತು ಮಣಿಪುರದವರು. ಹಾಗೆ ಇದ್ದಂತಹ ಕಾರಣಕ್ಕೆ ಈ ನಾಗಾಲ್ಯಾಂಡ್ ಮತ್ತು ಮಣಿಪುರ ಭಾಗದಲ್ಲಿ ಬಹಳ ದೊಡ್ಡ ಮಟ್ಟದ ಸಮಸ್ಯೆಗಳು ಎದುರಾಗೋಕ್ಕೆ ಶುರುವಾದವು. ಆ ಒಂದು ಸಮಸ್ಯೆಯನ್ನು ಪರಿಹರಿಸೋದಕ್ಕೆ ಇಸಾಕ್ ಇದ್ದಂತಹ ಒಬ್ಬ ಲೀಡರ್ 2015ರ ಸಂದರ್ಭದಲ್ಲಿ ತನ್ನ ಆರೋಗ್ಯದ ಕಾರಣದಿಂದಾಗಿ ಸಾವನ್ನಪ್ಪುವಂತಹ ಸನ್ನಿವೇಶಗಳು ಹೆಚ್ಚಾದಂತಹ ಕಾರಣಕ್ಕೆ ಸರ್ಕಾರ ನ್ಯಾಷನಲ್ ಫ್ರೇಮ್ವರ್ಕ್ ಅಗ್ರಿಮೆಂಟ್ ಅನ್ನು ಸೈನ್ ಮಾಡೋದಕ್ಕೆ ಮುಂದಾಯಿತು. ಈ ಒಂದು ಅಗ್ರಿಮೆಂಟ್ ಕಾರ್ಯರೂಪಕ್ಕೆ ಬರಲು ಸಾಧ್ಯವಾಗದೇ ಇರುವಂಥದ್ದು ಬಹುಮುಖ್ಯವಾಗಿ ಸರ್ಕಾರ ನಾಗಾಲ್ಯಾಂಡಿಗೆ ಒಂದು ವಿವಿಧ ಅಥವಾ ಸಪರೇಟ್ ಫ್ಲ್ಯಾಗ್ ಮತ್ತು ಸಂವಿಧಾನದ ಪರ್ಮಿಷನನ್ನು ಕೊಡದೇ ಇರುವಂಥದ್ದು. ಆಬ್ವಿಯಸ್ಲಿ ಇಡೀ ದೇಶಕ್ಕೆ ನಾವು ಒಂದೇ ಸಂವಿಧಾನ ಮತ್ತು ಒಂದೇ ಧ್ವಜವನ್ನು ಮಾದರಿ ಹಾಗೂ ಗುರುತನ್ನಾಗಿ ಉಪಯೋಗಿಸ್ತಾ ಇರುವಂಥದ್ದು. ಆ ರೀತಿಯ ಒಂದು ಅವಕಾಶವನ್ನು ಸರ್ಕಾರ ಯಾವತ್ತೂ ಮಾಡಿಕೊಡೋಕ್ಕೆ ಸಾಧ್ಯ ಆಗೋದಿಲ್ಲ. ಆದರೆ ಹೀಗೆ ಕಳೆದು ಹೋದಂತಹ ಪ್ರಯತ್ನಗಳು ಪೀಸ್ ಅಥವಾ ಶಾಂತಿಯನ್ನು ಕಾಪಾಡುವಂತಹ ಕಡೆಗೆ ಆ ಒಂದು ಪ್ರಯತ್ನ ಕಳೆದು ಹೋದರೂ ಸಹ ಈ ಒಂದು ಆರ್ಮ್ಡ್ ಫೋರ್ಸಸ್ ಸ್ಪೆಷಲ್ ಪ್ರಾವಿಷನ್ಸ್ ಆ್ಯಕ್ಟ್ ಕೊಡುವಂತಹ ಪವರ್ಸ್ಗಳು ಏನಿದಾವೆ ಸೆಕ್ಯೂರಿಟಿ ಫೋರ್ಸಸ್ಸಿಗೆ ಏನು ಪವರ್ಸ್ ಕೊಡ್ತಾರೆ? ಯಾರಾದ್ರ ಮೇಲೆ ಸಂಶಯ ಹಾಗೂ ಯಾರಾದ್ರ ಮೇಲೆ ಸಂಶಯ ಇದ್ದಂತಹ ಸಂದರ್ಭದಲ್ಲಿ ಅವರನ್ನು ಕೊಂದು ಹಾಕಬಹುದು, ಹಾಗೂ ಯಾವುದೇ ಅರೆಸ್ಟ್ ಅಥವಾ ಸರ್ಚ್ ವಾರೆಂಟ್ ಇಲ್ಲದೆ ಸರ್ಚ್ ಮಾಡಬಹುದು, ಹಾಗೂ ಯಾವುದಾದರೂ ಒಂದು ಕೃತ್ಯಕ್ಕೆ ಮಾಡಿದಂಥ, ಈಗ ಉದಾಹರಣೆಗೆ ಫೇಕ್ ಎನ್ಕೌಂಟರ್ ಆಗಿದೆ ಅಂತ ಅವ್ರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂದರೆ ಕೇಂದ್ರ ಸರ್ಕಾರದ ಒಂದು ಮಂಜೂರಾತಿಯನ್ನು ಮೊದಲೇ ಪಡ್ಕೊಳ್ಬೇಕಾಗಿರುವಂಥದ್ದು. ಇವೆಲ್ಲವೂ ಆಫೀಸರ್ಸ್ಗಳಿಗೆ ಒಂದಿಷ್ಟು ಹೆಚ್ಚಿನ ಪವರ್ಸ್ ಹಾಗೂ ಹ್ಯೂಮನ್ ರೈಟ್ಸ್ ವೈಲೇಷನ್ ಮಾಡುವಂತಹ ಅವಕಾಶವನ್ನು ಮಾಡಿಕೊಡ್ತಾ ಇದೆ ಅನ್ನುವಂಥದ್ದನ್ನು ಸಹ ಇಲ್ಲಿ ಹೇಳಲು ಪ್ರಯತ್ನಿಸ್ತಿರುವಂಥದ್ದು. ಒಂದು ಕಡೆ 1942ರಲ್ಲಿ ಬ್ರಿಟಿಷ್ ಸರ್ಕಾರ ತಂದಂತಹ ಕಾನೂನಿನಲ್ಲಿ ಈ ಒಂದು ಪ್ರಾವಧಾನವನ್ನು ಬರೀ ರ್ಯಾಂಕ್ ಕ್ಯಾಪ್ಟನ್ ಆದವರಿಗೆ ಮಾತ್ರ ಈ ಒಂದು ಪವರ್ಸ್ಗಳನ್ನು ಕೊಟ್ಟಿತ್ತು. ಅಂದರೆ ಸಂಶಯ ಇದ್ದರೆ ಕೊಂದು ಹಾಕ್ಬೋದು, ಇಲ್ಲ ಅರೆಸ್ಟ್ ವಾರೆಂಟ್ ಇಲ್ಲದೆ ಅಥವಾ ಸರ್ಚ್ ವಾರೆಂಟ್ ಇಲ್ಲದೆ ಸರ್ಚ್ ಮಾಡಬಹುದು ಅಂತ. ಆದರೆ 1958ರ ಕಾನೂನಿನಲ್ಲಿ ನಾನ್ ಕಮಿಷನ್ಡ್ ಆಫೀಸರ್ಸ್, ಲ್ಯಾನ್ಸ್ ನಾಯಕ್ ಅಥವಾ ಹವಲ್ದಾರು ಸಹ ಯಾರ ಮೇಲಾದರೂ ಸಂಶಯ ಇದ್ದರೆ ಹೊಡೆದಾಕ್ಬೋದು ಅಥವಾ ವಾರೆಂಟ್ ಇಲ್ಲದೆ ಸರ್ಚ್ ಮಾಡಬಹುದು. ಹೀಗೆ ಆಗುವಂತಹ ಕಾರಣಕ್ಕೆ ಇವತ್ತು ನಾರ್ತ್ ಈಸ್ಟ್, ಮಣಿಪುರ್, ನಾಗಾಲ್ಯಾಂಡ್, ಅಸ್ಸಾಂ ಈ ಭಾಗಗಳಲ್ಲಿ ನಾವು ಹೆಚ್ಚಿನ ಕೃತ್ಯಗಳು ಮಾನವನ ಒಂದಿಷ್ಟು ಡಿಗ್ನಿಟಿಗೆ ವಿರುದ್ಧವಾಗಿ ನಡೀತಾ ಇದ್ದಾವೆ ಅನ್ನುವಂತಹ ಮಾತನ್ನು ಇಲ್ಲಿ ಹೇಳಲು ಪ್ರಯತ್ನಿಸ್ತಿರುವಂಥದ್ದು. ಹೀಗೆ ಇರುವಂತಹ ಕಾನೂನಿನ ಒಂದು ಅತಿದೊಡ್ಡವಾದಂತಹ ಕೃತ್ಯವಾಗಿದ್ದು ಡಿಸೆಂಬರ್ 4, 2021ರಲ್ಲಿ ಮೋನ್ ಡಿಸ್ಟ್ರಿಕ್ನಲ್ಲಿ ಆದಂತಹ ಒಂದು ಮಿಸ್ ಇನ್ಫಾರ್ಮೇಷನ್ ಅಥವಾ ಗೊತ್ತಾಗದೆ 21 ಪ್ಯಾರಾ ಸ್ಪೆಷಲ್ ಫೋರ್ಸಸ್ ಅವರು 6 ಜನ ಲೋಕಲ್ಸನ್ನು ಹೊಡೆದು ಹಾಕಿದ್ರು. ಮಿಸ್ಟೇಕನ್ ಐಡೆಂಟಿಟಿ ಅಂತ ಹೇಳಿದರು. ಮಿಸ್ಟೇಕನ್ ಐಡೆಂಟಿಟಿ ಪ್ಯಾರಾಮಿಲಿಟರಿ ಫೋರ್ಸಸ್ಸಿಗೆ ಆಗಿದ್ದು ಹೇಗೆ ಬಿಟ್ಕೊಡಲು ಸಾಧ್ಯ? ಯಾಕಂದರೆ 6 ಜೀವಗಳು ಅಲ್ಲಿ ಹೋಗಿರ್ತವೆ.
ಸೊ ಅದಕ್ಕೆ ಇವತ್ತಿನ ಸಂದರ್ಭದಲ್ಲಿ ಈ ಕಾನೂನಿನ ಅವಶ್ಯಕತೆ ಇದೆಯಾ, ಆ ವಿಷಯಕ್ಕೆ ಸಂಬಂಧಿಸಿದಂತೆ ಸರ್ಕಾರ ಏಪ್ರಿಲ್ ತಿಂಗಳಲ್ಲಿ ನಾರ್ತ್ ಈಸ್ಟ್ ಭಾಗದಲ್ಲಿ ಇರುವಂತಹ ಎಲ್ಲ ರಾಜ್ಯಗಳಿಂದ ಆರ್ಮ್ಡ್ ಫೋರ್ಸಸ್ ಸ್ಪೆಷಲ್ ಪ್ರಾವಿಷನ್ಸ್ ಆ್ಯಕ್ಟನ್ನು ತೆಗೆದುಹಾಕಲಾಗುವುದು ಅನ್ನುವಂತಹ ಮಾತನ್ನು ಕೊಟ್ಟಿತ್ತು. ಆ ವಿಷಯಕ್ಕೆ ಸಂಬಂಧಿಸಿದಂತೆ ಸರ್ಕಾರವೂ ಸಹ ನಾಗಾಲ್ಯಾಂಡ್ನಲ್ಲಿ ಸುಮಾರು 15 ಪೊಲೀಸ್ ಸ್ಟೇಷನ್ ಜ್ಯೂರಿಸ್ಡಿಕ್ಷನಿಂದ ಈ ಒಂದು ಆಫ್ಸ್ಪಾನ ತೆಗೆದುಹಾಕಿದೆ. ಅಸ್ಸಾಂನಲ್ಲಿ 23 ಡಿಸ್ಟ್ರಿಕ್ಟ್ಗಳಲ್ಲಿ ಪೂರ್ಣವಾಗಿ ಇದನ್ನು ತೆಗೆದುಹಾಕಿರುವಂಥದ್ದು. ಮಣಿಪುರ್ನಲ್ಲಿ 15 ಪೊಲೀಸ್ ಸ್ಟೇಷನ್ಗಳಲ್ಲಿ ತೆಗೆದುಹಾಕಿರುವಂಥದ್ದು. ಹೀಗೆ ಒಂದಿಷ್ಟು ಬದಲಾವಣೆಗಳು ಆಗಿದ್ದಾವೆ. ಬಟ್ ಅವಶ್ಯಕವಿರುವಂಥದ್ದು ನಾರ್ತ್ ಈಸ್ಟ್ನಲ್ಲಿ ಇರುವಂತಹ ಎಲ್ಲ ರಾಜ್ಯಗಳಿಂದ ತೆಗೆದುಹಾಕುವಂಥದ್ದು. ಆ ಒಂದು ವಿಷಯಕ್ಕೆ ಸಂಬಂಧಿಸಿದಂತೆ ಜಸ್ಟಿಸ್ BP ಜೀವನ್ ರೆಡ್ಡಿ ಕಮಿಷನ್ನು ಸಹ 2015ರಲ್ಲಿ ಈ ಒಂದು ಆಫ್ಸ್ಪಾಗೆ ಸಂಬಂಧಿಸಿದಂತೆ ಪ್ರಾವಿಷನ್ಸನ್ನು ರಿವ್ಯೂ ಮಾಡೋದಕ್ಕೋಸ್ಕರ ಒಂದು ಕಮಿಟಿಯನ್ನು ರಚನೆ ಮಾಡಿತ್ತು. ಆ ಕಮಿಟಿಯು ಸಹ ಈ ಆಫ್ಸ್ಪಾನ್ನು ತೆಗೆದುಹಾಕುವ ಅವಶ್ಯಕತೆ ಇದೆ ಅನ್ನುವಂತಹ ಮಾತನ್ನು ಹೇಳಿದೆ. ಹಾಗೂ ಅನ್ಲಾಫುಲ್ ಆಕ್ಟಿವಿಟೀಸ್ ಪ್ರಿವೆನ್ಷನ್ ಆ್ಯಕ್ಟ್ 1967 ಬದಲಾಯಿಸಿ ಈ ಆಫ್ಸ್ಪಾಗೆ ಸಂಬಂಧಿತವಾದಂತಹ ಪ್ರಾವಿಷನ್ಸ್ಗಳನ್ನು ಅದರೊಳಗೆ ಅಳವಡಿಕೆ ಮಾಡಿಕೊಳ್ಳುವ ಅವಶ್ಯಕತೆ ಇದೆ ಅನ್ನುವಂತಹ ಮಾತನ್ನು ಹೇಳಿರುವಂಥದ್ದು. ಸೊ ಇಲ್ಲಿ ಬಹುಮುಖ್ಯವಾಗಿ ಅರ್ಥ ಮಾಡಿಕೊಳ್ಳಬೇಕಾಗಿರುವಂಥದ್ದು ಆಫ್ಸ್ಪಾದ ಇತಿಹಾಸ, ಅದರಿಂದ ಆಗ್ತಾ ಇರುವಂತಹ ಒಂದಿಷ್ಟು ಮನುಷ್ಯರ ಹಾಗೂ ಮಾನವನ ವಿರುದ್ಧದ ಕೃತ್ಯಗಳು, ಇವತ್ತಿನ ಸಂದರ್ಭದಲ್ಲಿ ಈ ಒಂದು ಕಾನೂನನ್ನು ತೆಗೆದು ಒಂದು ಹೊಸ ಇತಿಹಾಸವನ್ನು, ಒಂದು ಹೊಸ ಯುಗವನ್ನು ನಾರ್ತ್ ಈಸ್ಟ್ ಜನರಿಗೆ ಕೊಡುವ ಅವಶ್ಯಕತೆ ಇದೆ ಅನ್ನುವಂತಹ ಮಾಹಿತಿಯನ್ನು ಬಹುಮುಖ್ಯವಾಗಿ ಇಲ್ಲಿ ಅರ್ಥೈಸಿಕೊಳ್ಳಬೇಕಾಗಿರುವಂಥದ್ದು. ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ ಗೆಳೆಯರೆ. ಮತ್ತೆ ಹೊಸ ಸಂಚಿಕೆಯೊಂದಿಗೆ ಹೊಸ ವಿಷಯಗಳನ್ನು ಅರ್ಥೈಸ್ಕೊಳ್ಳೋಣ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ.